ತೆಗೀತು ಅಂದರೆ ನೋಡಿ ರೂಟ್ ಎಷ್ಟೆಷ್ಟು ಉದ್ದ ಇದೆ. ಸೊ ಯು ಕ್ಯಾನ್ ಜಸ್ಟ್ ಸಿ ಈ ಥರ ಒಂದು ಟೈಲ್ಡ್ ಸರ್ಫೇಸ್ ಅಥವಾ ಟೈಲ್ಡ್ ರೂಫಿಂಗ್ ಸರ್ಫೇಸಲ್ಲಿ ಲೀಕೇಜ್ ಅಥವಾ ವಾಟರ್ ಸಿಪೇಜ್ ಇಶ್ಯೂ ಏನಿಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಒಂದು ಗಿಡ ಬೆಳೆದಿದೆ, ಇಲ್ಲಿ ಎಷ್ಟೊಂದು ಗಿಡ ಬೆಳೆದಿದ್ದಾವೆ. ತೆಗೀತು ಅಂದರೆ ನೋಡಿ ಒಳಗೆ ರೂಟ್ ಎಷ್ಟೆಷ್ಟು ಉದ್ದ ಇದೆ. ಸೊ ಮೇಲ್ ಬಿಡೋ ಮಳೆ ನೀರು ಏನಿರುತ್ತೆ ಒಳಗೆ ತೊಗೊಂಡು ನೀಟಾಗಿ ಒಳಗಡೆ ಮಡ್ಡಿ ಒಳಗೆ ಬಿಡುತ್ತೆ. ಮತ್ತು ಈ ರೂಟು ಪಿನ್ನಿಂಗ್ ಆ್ಯಕ್ಷನ್ ಮಾಡುತ್ತೆ. ಒಳಗೆ ನಮ್ಮ ವಾಟರ್ ಪ್ರೂಫ್ ಕೋಟಿಂಗ್ ಇತ್ತು ಅಂದ್ರು ಸ್ಲ್ಯಾಬ್ ಮೇಲೆ ಏನಿದ್ರು ಅಥವಾ ನಾರ್ಮಲ್ ಸ್ಲ್ಯಾಬ್ ಇತ್ತು ಅಂದ್ರು ರೂಟ್ ಹೋಗಿ ಅದನ್ನ ಟಚ್ ಮಾಡಿ ಡ್ಯಾಮೇಜ್ ಮಾಡುತ್ತೆ ಸ್ಲ್ಯಾಬ್ನ. ಸೊ ಒಳಗೆ ವಾಟರ್ ಎಂಟ್ರಿ ಪಾಯಿಂಟ್ ಆಗುತ್ತೆ. ಈ ಪಾಯಿಂಟಿಂಗ್ ಎಲ್ಲ ನೋಡಿ ಓಪನ್ ಅಪ್ ಆಗಿಬಿಟ್ಟಿದೆ. ಸೊ ಯು ಕ್ಯಾನ್ ಜಸ್ಟ್ ಸಿ ಈ ಪಾಯಿಂಟಿಂಗಲ್ಲಿ ಕೂಡ ನೀರು ಒಳಗೆ ಹೋಗ್ಬಿಟ್ಟು ಮತ್ತೆ ಒಳಗಿರೋ ಮಡ್ಡಿದಲ್ಲಿ ನೀರು ಲಾಕ್ ಆಗುತ್ತೆ. ಮಡ್ಡಿ ಫುಲ್ ಪೋರಸ್, ಹಾಗಾಗಿ ಇಷ್ಟು ಏರಿಯಾ ನೋಡಿದ್ರೆ ಒಂದು ಅರೌಂಡ್ 200 to 300 ಲೀಟರ್ಸ್ ಆಫ್ ವಾಟರ್ ಸ್ಟೋರ್ ಆಗ್ಬೋದು. ಸೊ ಒಳಗಿರೋ ಸ್ಟೋರ್ ಆಗಿರೋ ನೀರು ಪಿನ್ನಿಂಗ್ ಆ್ಯಕ್ಷನಿಂದ ಒಳಗಡೆ ವಾಟರ್ ಆಫ್ ಕೋಟಿಂಗ್ನ ಪಂಚರ್ ಮಾಡಿ ಅಥವಾ ನಾರ್ಮಲ್ ಸ್ಲ್ಯಾಬ್ ಇದ್ರು ಕೂಡ ಪಂಚರ್ ಮಾಡಿ ಒಳಗೆ ಲೀಕೇಜ್ ಹೋಗುತ್ತೆ. ಮತ್ತು ಒಳಗೆ ಕರೋಷನ್ ಬರೋದು, ಡ್ಯಾಂಪ್ನೆಸ್ ಬರೋದೆಲ್ಲ ಆಗುತ್ತೆ. ಸೊ ಇದನ್ನು ರೆಗ್ಯುಲರ್ ಮೇಂಟೆನೆನ್ಸ್ ಮಾಡ್ತಿರ್ಬೇಕು.